ಏನ್ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವತ್ತು ಯಾರಬ್ ನಗರಕ್ಕೆ ಆಗಮಿಸಿದ್ದೇವೆ. ಏನೆಲ್ಲ ಸಮಸ್ಯೆಗಳು? ನಾವೆಲ್ಲ ಟಿವಿಲಿ ಬಂದ್ಬಿಡ್ತೀವಿ ಸರ್. ಅಯ್ಯೋ ಮತ್ತೆ ನಾನೆಲ್ಲಿ ಬರ್ತೀನಿ? ಪೂರ್ತಿ ಯಾರಬ್ ನಗರನೇ ಪ್ರಾಬ್ಲಮ್ ನಡೀತಾ ಇರೋದು ಇಲ್ಲಿ ಯಾರಬ್ನಾರ. ಏನ್ರಿ ನಿಮ್ಮ ಹೆಸರು? ಬನ್ರಿ ಇಲ್ಲಿ. ಯಾರು ಪಾಪು? ಹೆಂಗಿದೆ ಪ್ರಾಬ್ಲಮ್ ಇಲ್ಲಿ? 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇಲ್ಲ ಈಗ ಅದು. ನಿಮ್ದಕ್ಕೆ 2,000ಕ್ಕೆ ಬಂತು. ಯಾಕೆ ನಿಲ್ಸಿದೀರಾ? ನಾವು ಓಟ್ ಹಾಕಿದೀವಲ್ಲ. ಎಷ್ಟು ಓದಿದ್ಯಾ? SLC. ಸುಂದ್ರ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ 33 ಲಕ್ಷ ಹಗರಣ ಮಾಡಿದ್ದು ಸಿದ್ದರಾಮಯ್ಯ ಸರ್ಕಾರ. ಸೀಟ್ ಕುತ್ಕೊಂಡಲ್ಲ, ಎಲ್ಲ ಫ್ರೀ ಅನ್ಕೊಂಡು ಬಡವ್ರಿಗೆ ಏನ್ ಮಾಡ್ತಾವ ಅವನು. ನಿಮ್ಮ ಹೆಸರಂತ? ಫೈರೋಜ್ ಅವರ ಫುಲ್ ಫೈರ್ ಈಗ ಎಲ್ಲ ಜಾಸ್ತಿ ಆದ್ರೆ ಪಾಪ ರೈತರು ಕಷ್ಟ ಆಗುತ್ತಲ್ಲ. ಆಗ್ಲಿ ಬಿಡಿ, ಪರವಾಗಿಲ್ಲ. ಒಂದ್ ಮಾತು, ಬಿಜೆಪಿ ಒಂದ್ ಬಂದ್ರು ನಮ್ಗೆ ಎತ್ಕೊಡಲ್ಲ, ಕಾಂಗ್ರೆಸ್ ಒಂದ್ ಬಂದ್ರು ಎತ್ಕೊಡಲ್ಲ. ನಮ್ಗೆ ನಮ್ ಕಷ್ಟ ನಮ್ಗೆ ಬಿಡಲ್ಲ ಯಾವತ್ತೂ. ನಿಮ್ದು ಏರಿಯಾಗೆ ಪ್ರಾಬ್ಲಮ್ ಕೇಳಕ್ಕೆ ನಾವ್ಗೆ ಬಂದಿದೀವಿ. ನಿಮ್ದಕ್ಕೆ ಉತ್ತರಗೆ ಕೊಡ್ಲಿಲ್ಲ ಅಂದ್ರೆ ಹಾಗೆ ಓಡಿ ಹೋಗ್ತಾ ಇರೋದು ನಾವೀಗ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ಅಶ್ವದಿವಿತ್. ಏನ್ರಿ ನಿಮ್ ಪ್ರಾಬ್ಲಮ್ ಅನ್ಕೊಂಡು ನಾವಿವತ್ತು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಯಾರಬ್ ನಗರಕ್ಕೆ ಆಗಮಿಸಿದ್ದೇವೆ. ಇಲ್ಲಿ ಜನರ ಸಮಸ್ಯೆಯನ್ನ ಕೇಳೋಣ. ಜೊತೆಗೆ ಇಲ್ಲಿನ MLA ಯಾವ ರೀತಿ ಕೆಲಸ ಮಾಡಿದ್ದಾರೆ, MLA ಬಗ್ಗೆ ಇರುವಂಥ ಅಭಿಪ್ರಾಯ ಏನು, ಗ್ಯಾರಂಟಿ ಹಣಗಳು ಕೈಗೆ ಸಿಗ್ತಾ ಇದೆಯಾ, ಯೋಜನೆಗಳು ಸಫಲ ಆಗ್ತಾ ಇದೆಯಾ, ಇವೆಲ್ಲದ್ರ ಬಗ್ಗೆ ಕೂಡ ಇಡೀ ಏರಿಯಾದ ಸಮಸ್ಯೆಯನ್ನು ನಾವು ಕೂಡ ಜನರನ್ನ ಕೇಳ್ತಾ ಹೋಗೋಣ. ಬನ್ನಿ. ಅಮ್ಮ ನಮಸ್ಕಾರ. ಏನು ನಿಮ್ಮ ಹೆಸರು? ಝೈಬುನ್ನೀಸಾ. 2,000 ರೂಪಾಯಿ ಬರ್ತಾ ಇದೆಯಾ? ಝೈಬುನ್ನೀಸಾ. 2,000 ಇಲ್ಲ ಸರ್, ಬರ್ಲಿಲ್ವಾ? 7 ತಿಂಗಳು ಬಂದಿದ್ದು, ತಿರ್ಗಾ ಬಂದಿಲ್ವಾ? 2 ತಿಂಗಳ ಅಷ್ಟೇ ಬಂದಿರೋದು, ಬಂದೇ ಇಲ್ಲ. ಬಂದೇ ಇಲ್ವಾ? ಇದೇ ಏರಿಯಾ ನಿಮ್ದು ಯಾರಬ್ ನಗರ? ಯಾರಬ್ ನಗರ. ಹೆಂಗಿದೆ ಯಾರಬ್ ನಗರ? ಹೆಂಗೆ MLA ನಿಮ್ದು? ಚೆನ್ನಾಗಿದೆ. ಹೆಂಗೆ ಚೆನ್ನಾಗಿದ್ದಾರೆ ಅಂದ್ರೆ ಹ್ಯಾಂಡ್ಸಮ್ ಆಗಿದ್ದಾರೆ ಅಂತನಾ? ಒಳ್ಳೆಗೆ ಹೇಳಿ. ಏನು ಹೇಳ್ಬೇಕು ಸರ್? ಹೇಳಿ ನಿಮ್ ಏರಿಯಾ ಪ್ರಾಬ್ಲಮ್ಗಳೆಲ್ಲ ಹೇಳಿ. ನಾವೇ ಬಂದಿರೋದು ಕೇಳಕ್ಕೆ. ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ ಇಲ್ಲ, ಅದು ಬರೀ ಗಲೀಜಾಗಿ ಕಸ ಎಲ್ಲ ಯಾರು ತಗೊಂಡು ಹೋಗಲ್ವಾ, ಅದೇ. ಮಳೆ ಬಂದ್ರೆ ನಿಮ್ಮ ಏರಿಯಾ ಹೆಂಗೆ? ಮನೆ ಬಂದೆ ಏನಿಲ್ವಾ, ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಿರ್ತದೆ ನಿಮ್ಗೆ. 2,000 ಮಾತ್ರ ಬಂದಿಲ್ಲ. ಏನ್ ನಿಮ್ಮ ಹೆಸರು? ಬರ್ರಿ ಇಲ್ಲಿ. ಏನ್ ಮೇಡಮ್ ಅವ್ರೆ ನಿಮ್ಮ ಹೆಸರು? ನಾಜಿಯಾ ಬಾನು ಅವರೇ, ಪರವಾಗಿಲ್ಲ, ಟಿವಿಯಲ್ಲಿ ಮಾತಾಡ್ಬೋದು, ಏನ್ ತೊಂದರೆ ಇಲ್ಲ. ಕೇಳಿ, ಈಗ ನಿಮಗೆ ಬಂತ 2,000? ಇಲ್ಲ ಸರ್, ಬರ್ತಾ ಇಲ್ಲ. ಎಷ್ಟು ತಿಂಗಳಿಂದ? 1 ವರ್ಷದಿಂದ ಬರ್ತಾ ಇಲ್ಲ. 1 ವರ್ಷ ಹಂಗಾರೆ ಸ್ಟಾರ್ಟಿಂಗ್ ಇಂದ ಬಂದೇ ಇಲ್ಲ? ಇಲ್ಲ, ನಮ್ಗೆ ಬಂದಿಲ್ಲ. ಬಂದೇ ಇಲ್ವಾ? ಇದು ದುಡ್ಡು ಬರೋದು 2-3 ಮಹಿನೆ से नहीं है. ಕನ್ನಡ 3 ತಿಂಗಳಿಂದ ಬರ್ತಾ ಇಲ್ಲ. 3 ತಿಂಗಳಿಂದ ಬರ್ತಾ ಇಲ್ಲ. ಮುಂಚೆ ಬರ್ತಿತ್ತಾ? ರೇಷನ್ ಕಾರ್ಡ್ ಇದೆಯಾ ನಿಮ್ದು? ರಾಷನ್ ಕಾರ್ಡ್ ಏನ್ ನಿಮ್ಮ ಹೆಸರು ಅಂದ್ರೆ? ನಾಜಿಯಾ ಬಾನು ಅವರಿಗೆ 2,000 ರೂಪಾಯಿ ಬರ್ತಾ ಇಲ್ಲ. ಛೇ. ಆಮೇಲೆ ನಿಮ್ಮ ಏರಿಯಾ ಪ್ರಾಬ್ಲಮ್ ನೋಡಿ, ಕಾಯಿ ಮಾರ್ತಾ ಇದ್ದೀರಾ. ಮಳೆ ಬಂತು ಅಂತ ಇಟ್ಕೊಳ್ಳಿ. ಇವಾಗ ಏನ್ ಸಮಸ್ಯೆ? ಏನಿಲ್ಲ, ಸುಮ್ಗೆ ಮನೇಲಿ ಇರ್ಬೇಕಲ್ಲ ಅಂತ. ಸುಮ್ನೆ ಮನೆಯಲ್ಲಿ ಬೆಕ್ಕು ನೋಡ್ಕೋಬೇಕಲ್ಲ ಅಂತನಾ? ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ. ಇಲ್ಲ, ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತೇಳಿ ಕಾಯಿಗೆ ಮಾರ್ತೀರಿ ನೀವು. ಎಷ್ಟು ಸಿಗ್ತದೆ ಇದರಲ್ಲಿ? ಎಷ್ಟು ಸಿಗ್ತದೆ? ಓ ಛೇ MLA ಗೊತ್ತಿಲ್ಲ. ನೀವು ಚಂದ ವಿಡಿಯೋ ಮಾಡ್ತೀರಿ. ನಿಮ್ಮ ಹೆಸರೆಂತ? ಇರಿ ಸರ್. ನಿಮ್ಮ ಹೆಸರೆಂತ ಹೇಳಿ. ಬರ್ತೀನಿ, ಅಲ್ಲಿಗೂ ಬರ್ತೀನಿ, ಎಲ್ಲ ಕಡೆ ಬರ್ತೀನಿ. ಅಯ್ಯಸ್ ಅವ್ರೆ, ಆರಾಮು? ಆರಾಮಾಗಿ. ಯಾರು ನಿಮ್ಮ MLA? ನಮ್ಮ MLA ಇಲ್ಲೇ ಯಾರೋ ಇವರು ಯಾರದು? ನಮ್ಮ MLA ಆರ್ ಅಶೋಕ್. ಗೊತ್ತಾಯ್ತು. ಈಗ ನಾವು ಹೆಂಗೆ ಬಂದ್ಯಾರ? ಹೆಂಗೆ ಅವರು? ಇಲ್ಲ, ಇಲ್ಲಿ ಬಂದಿಲ್ಲ ಅವರು. ಒಂದ್ಸತಿ ಬಂದು ಹೋಗಿದ್ರು ಅಷ್ಟೇ. ನೀವು ಆಟೋ ಡ್ರೈವರಾ? ಆಟೋ ಡ್ರೈವರ್. ಎಷ್ಟು ಪ್ರಾಬ್ಲಮ್ ಆಯ್ತು ನಿಮಗೆ ಫ್ರೀ ಮಾಡೋದ್ರಿಂದ? ತುಂಬ ಪ್ರಾಬ್ಲಮ್ ಐತೆ ಸರ್. ಬೆಳಗ್ಗೆ 8 ಗಂಟೆಗೆ ಎದ್ದೊಳ್ದು ಹೋಗ್ರೂ 200 ರೂಪಾಯಿ ದುಳಿಕೊಂಡು ಬರ್ತಾ ಇದೀವಿ. ಬಾಡಿಗೆ ಇಲ್ಲ, ಏನಿಲ್ಲ. ಏನೋ ಬಸ್ಸು ಎಲ್ಲ ಫ್ರೀ ಮಾಡಿಬಿಟ್ಟು ಏನೂ ಇಲ್ಲ, ದುಳಿಯೋದು ಎಲ್ಲ ಸಮಸ್ಯೆಗೆ ಪೂರಾ ಸಮಸ್ಯೆ. ಏನ್ ಮಾಡ್ತೀರಾ ಸರ್? ಏನೋ ಒಂದು ಮನೆಗೆ ಕಷ್ಟ ಪಡ್ಬೇಕಲ್ವಾ, ಪಡಬೇಕು, ದುಡಿಬೇಕು, ಜೀವನ ಮಾಡಬೇಕು. ಬೇರೆ ಎಲ್ಲ ಚೆನ್ನಾಗಿದ್ಯಾ? ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ? ವ್ಯವಸ್ಥೆ ಚೆನ್ನಾಗೈತೆ, ಬಟ್ ಏನಂದ್ರೆ ಇಲ್ಲಿ ತುಂಬಾ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತೆ. ಯಾವ ತರ ಪ್ರಾಬ್ಲಮ್? ಏನು ಇಲ್ಲಿ ಕಸ ಗಾಡಿ ಬರೋದು, ಅದು ಇದು ಕಸ ಹಾಕಿದ್ರು ಗಾಡಿ ಒಂದ್ಸತಿ ಬರೋದು, ಇನ್ನೊಂದ್ಸತಿ ಬರೋದಿಲ್ಲ. ನೋಡಿ ಕಸ ಹೆಂಗ್ ಬಿಸಾಕಿದ್ದಾರೆ ಇಲ್ಲಿ. ಅಲ್ಲ ಬಿಸಾಕ್ಬಿಡೋದು, ಬಿಟ್ಟು ಹೋಗೋದು. ಒಂದ್ ಸ್ವಲ್ಪ ಮೋರಿಗಳು ಇದ್ ಮಾಡ್ಬೇಕು ಇಲ್ಲಿ ಎಲ್ಲ.
ಏನು ನೀರು ಬಂದರೆ ಎಲ್ಲ ಕಸ ಮೇಲ್ಗಡೆ ಕಸ ಕೆಳಗಡೆ ಬರುತ್ತೆ. ತಿರ್ಗಾ ಮನೆ ಕಡೆ ಏನು ಮಾಡಬೇಕು ಗೊತ್ತಾ, ಎಲ್ಲ ಗುಡಿಸ್ಬೇಕು. ಅವರು ಮನೆ ಕಡೆ ನೀರುಗಳು ಆಗಬೇಕು. ಏನು ನಿಮ್ಮ ಹೆಸರು? ಬನ್ರಿ ಇಲ್ಲಿ ಮೇಡಮ್. ನಮಸ್ತೆ 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 ನಮಸ್ತೆ. ಏನು ನಿಮ್ಮ ಹೆಸರು? ನನಗೆ ಬೇಡ ಸರ್, ಅವಳಿಗೆ ಕೇಳಿ. ಏನು ನಿಮ್ಮ ಹೆಸರು? ಎಂತ ಬೇಡ, ನಾವೆಂತ ಮಾಡೋದು? ನಿಮ್ಮ ಹೆಸರೆಂತ? ನಿಮ್ಮ ಹೆಸರು ಹೇಳಿ. ಶಾಜಿಯಾ ಅವರೇ, ನಿಮ್ದು ಏರಿಯಾಗೆ ಪ್ರಾಬ್ಲಮ್ ಕೇಳಕ್ಕೆ ನಾವ್ಗೆ ಬಂದಿದ್ದೀವಿ. ನಿಮ್ದಕ್ಕೆ ಉತ್ತರಗೆ ಕೊಡ್ಲಿಲ್ಲ ಅಂದ್ರೆ ಹಾಗೆ ಓಡಿ ಹೋಗ್ತಾ ಇರೋದ ನಾವೀಗ. ಹೇಳ್ಬೇಕು ನೀವು. ಏನು ಎದುರ್ಕೊಂಬೇಡಿ, ಬನ್ನಿ ಅಮ್ಮ, ನೀವು ಬನ್ನಿ ಅಮ್ಮ. 2,000 ರೂಪಾಯಿಗೆ ಬಂತಾ? 2,000ಗೆ ಬಂತಾ? ಇಲ್ಲ, ಬಂದಿಲ್ಲ ಸರ್. ನಿಮ್ಗೆ ಬಂತಾ? ನಿಮ್ಮ ಹೆಸರೆಂತ? ತಬಸ್ಸುಮ್. ತಬಸ್ಸುಮ್ ಅವ್ರು, ಯಾಕೆ ನೀವು ಅಳ್ತಾ ಇದ್ದೀರಾ? ಇಲ್ಲ ನಮ್ಮ ಕಣ್ಣಲ್ಲಿ ನೀರು ಆ ಥರ ಬರುತ್ತೆ. ಹೌದಾ? ನನಗೇನೋ ಮಕ್ಕಳಿಗೆ ಹತ್ಬಿಟ್ರು, ಬೇಜಾರಿಗೆ ಹತ್ಬಿಟ್ರು. ನಿಮ್ಗೆ ಬಂತ 2,000 ರೂಪಾಯಿ? ಎಲ್ಲೂ ಬಂದಿಲ್ಲ ಇನ್ನ. ಎಲ್ಲೂ ಬಂದಿಲ್ವಾ? ಎಲ್ಲೂ ಬಂದಿಲ್ಲ. ಯಾಕೆ? ರಾಮನಗರಗೆ ಬಂದಿದೆ, ಇಲ್ಲಿಗೆ ಬೆಂಗಳೂರಿಗೆ ಬಂದೇ ಇಲ್ಲ. ರಾಮನಗರಕ್ಕೆ ಬಂದಿದೆ, ಬೆಂಗಳೂರಿಗೆ ಬಂದಿಲ್ಲ. ರಾಮನಗರದಾಗ ಹೇಗೆ ಬಂತು? ಯಾಕೆ ಬಂತು ಅಂದ್ರೆ ಅಲ್ಲಿ ಗೆಲ್ದಿದ್ದಾರೆ, ಅಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಗೆಲ್ದಿಲ್ಲ ಅಂತ ಕೊಟ್ಟಿಲ್ಲ. MLA ಗೆ ಯಾರು? MLA ಇಲ್ಲಿ ಆರ್ ಅಶೋಕ್ ಅಂತ ಬರ್ತಾರ ಏರಿಯಾಗೆ? ಏನ್ ಕತೆ? ಯಾರು ಬರಲ್ಲ, ಗೆಲ್ದವ್ರಿಗೆ ಮಾತ್ರ ಬರ್ತಾರೆ, ಗೆಲ್ದಿರಂದ್ರೆ ಬರಲ್ಲ ಅಷ್ಟೇ. ಗೆಲ್ಲೋರು ಬರ್ತಾರೆ, ಅವ್ರು ಗೆದ್ದಿಲ್ವಾ? ಮಾತ್ರ ಬರ್ತಾರೆ, ಗೆಲ್ದಿರ ಆದ್ಮೇಲೆ ಆಯ್ತು. ಓಟ್ ಹಾಕಿದ್ರಾ? ಓಟ್ ಎಲ್ಲ ನಾವು ನೀವು ಓಟ್ ಹಾಕ್ತವ್ರು ಗೆದ್ರಾ? ಗೆದ್ರು ಗೆಲ್ಲಿಲ್ಲ. ಕೈಗೆ ಹಾಕಿರೋದು. ಕೈಗೆ ಹಾಕ್ಬಿಟ್ರು, ಕೈ ಕೊಟ್ಬಿಡ್ತು. ಬಿಜೆಪಿ ಕಮಲ ಹಿಡಿದು ಬಿಡ್ತು, ನಿಮ್ಗೆ ಏನು ಆಯ್ತಿಲ್ಲ? ಏನು ಆಗ್ತಾ ಇಲ್ಲ. ರೇಷನ್ ಕಾರ್ಡ್ ಅಕ್ಕಿ ದುಡ್ಡು ಎಲ್ಲ ಬರ್ತಾ ಇದೆಯಾ? ರೇಷನ್ ಅಕ್ಕಿ ಬರ್ತಾ ಇಲ್ಲ, ನೋಡ್ಬೇಕು, ಚೆಕ್ ಮಾಡ್ಬೇಕು. ನಾವು ಚೆಕ್ ಮಾಡಿಲ್ಲ. ನಿಮ್ಮೂರಿಗೆ ಜೋರಾಗಿ ಮಳೆ ಬಂತು ಅನ್ಕೊಳ್ಳಿ, ಏನಾಗುತ್ತೆ ಕತೆ? ಮತ್ತೆ ಓಡಿಸ್ಕೊಂಡು ಹೋಗ್ತಾರೆ. ಏನು ಮಳೆ ಬಂದ್ರೆ ಎಲ್ಲ ಓಡಿಸ್ಕೊಂಡು ಹೋಗುತ್ತೆ, ಎಲ್ಲ ಹೋಗ್ಬಿಡುತ್ತೆ. ಕಸ ಎಲ್ಲ ಓಡಿಸ್ಕೊಂಡು ಹೋಗ್ತಾರೆ, ಇನ್ನೇನು ಬರುತ್ತೆ. ಏನ್ ಮೇಡಮ್ ಅವರೇ, ಈ ತರ ಓಡಾಬಿಟ್ರೆ ನೀವು ಹೆಂಗೆ ಅಂತ? ಅರೇ ಇಲ್ಲಿ ಬನ್ನಿ. ಅಯ್ಯಯ್ಯೋ, ಏನೆಲ್ಲ ಮಾತಾಡ್ದೆ ಹಿಂಗ್ ಹೋಯ್ತವ್ರಲ್ಲ. ವಾ, ನಿಮ್ಮ ಹೆಸರೇನ್ರಿ? ಸಫೀನಾ ಖಾನಮ್. ಹೇಳಿ, ಏನ್ ಸಮಸ್ಯೆ? ಬನ್ನಿ ನೋಡ್ಕೊಂಡು ಫಸ್ಟ್ ಹೇಳಿ, ನೋಡೋಣ. ಅವರು ನಮ್ಮ ಅಕ್ಕೆಗೆ ಅದು ಇದು ಮಾಡಿದ್ರಲ್ಲ, ರೇಷನ್ದು 2,000 ಅದು ಬಂದಿಲ್ಲ, 1 ರೂಪಾಯಿನೂ ಬಂದಿಲ್ಲ ಅವ್ರಿಗೆ. ಏನಿದು? ಇದು ನೀರು ಹೋಗಲ್ಲ, ರೋಡ್ ಸರಿ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಮೋರಿನೇ ಇಲ್ಲ ಅಲ್ಲಿ. ನೋಡಿ ಇಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ತೋರಿಸಿ ಹೆಂಗೆ. ಚರಂಡಿ ವ್ಯವಸ್ಥೆ ಇಲ್ಲ, ಮಳೆ ಬರ್ತಾ ಇದೆ ನೋಡಿ. ಇಲ್ಲಿ ಸಂಪೂರ್ಣವಾಗಿ ಈಗ ಚರಂಡಿ ವ್ಯವಸ್ಥೆನೇ ಇಲ್ಲ. ಆ ಎಲೆಕ್ಷನ್ಗೆ ಬರ್ತಾರೆ, ಇದೆಲ್ಲ ನೋಡಲ್ಲ. ಏನು ಮಾಡೋದು ನಾವು? ಯಾರಿಗೆ ಹೇಳಬೇಕು? ಅಲ್ಲಿ ನೋಡಿ ಹೆಂಗಿದೆ. ಬನ್ನಿ, ಮುಂದೆ ಏನೇನಿದೆ ನೋಡೋಣ. ನೋಡಿ, ಈಗ ಚರಂಡಿ ವ್ಯವಸ್ಥೆ ಇಲ್ಲ ಯಾರಬ್ ನಗರಕ್ಕೆ. ಚರಂಡಿಯೇ ಇಲ್ಲ ಅಂತಂದಮೇಲೆ ನೀವು ನೀರು ಬಿಟ್ಟು ನೀರು ಹೋಗೋದು ಇಲ್ಲಿಗೆ. ಸೊ ಈ ರೀತಿಯಾದಂಥ ಸಮಸ್ಯೆಗಳು ತುಂಬಿ. ನೋಡಿ ಇಲ್ಲಿ ಕಸ, ಈ ರೀತಿಯ ಕಸ ಇದೆ. ಯಾರು ಕ್ಲೀನ್ ಮಾಡಕ್ ಬರಲ್ಲ. ನೀವು ಹೇಳಿದ್ವ ಯಾರಿಗೂ? ಸತಿ ಮತ್ಸ್ಯನ್ ಸರ್ ಅವ್ರಿಗೆ ಹೇಳ್ತಾ ಇದ್ರೆ ಬರ್ತಾ ಇದ್ರು. ಇವಾಗ ಯಾರು ಇಲ್ಲ ಇಲ್ಲಿ. ನೀರ್ ಪ್ರಾಬ್ಲಮ್ ಇರ್ಲಿ, ಯಾವ್ದನ ಇರ್ಲಿ, ಅವ್ರಿಗೆ ಫೋನ್ ಹೇಳಿದ್ರೆ ಅವ್ರ ಹುಡುಗರದೆಲ್ಲ ಬಂದು ಮಾಡ್ತಾರೆ. ಯಾರು ಇವಾಗ ಯಾರಿದಾರೋ ನಮ್ಗೇನೆ ಗೊತ್ತಿಲ್ಲ. ಆರ್ ಅಶೋಕ್ ಎಷ್ಟು ಸಲ ಬಂದಿದ್ದಾರೆ ಇಲ್ಲಿ? ಇಲ್ಲಿ ಬಂದಿಲ್ಲಪ್ಪ, ಬಂದಿಲ್ಲ. ಕಾರ್ಪೊರೇಟರ್ ಯಾರಿದ್ರು? ಕೋನತ್ ಹೆಸ್ಬಾ ಮತ್ಸ್ಯನ್ ಸರ್ ಅವ್ರು ಇದ್ದಿದ್ದು. ಅವ್ರು ಬರ್ತಾ ಇದ್ರ? ಅವ್ರು ಬರ್ತಾ ಇದ್ರು. ಅಲ್ಲಿ ಮಸೀದಿ ಓಟ್ ಹಾಕಿದ್ರಾ? ಹಾಕಿದ್ವಿ. ಓಟ್ ಹಾಕಿರೋ ಯಾರಿಗೆ ಓಟ್ ಹಾಕಿದ್ರೆ ನಾವು ಕೇಳೋದಿಲ್ಲ. ನೀವು ಓಟ್ ಹಾಕಿರೋರು ಸರ್ಕಾರ ಗೆದ್ದಿದ್ಯಾ? ಇಲ್ಲ, ಬಂದಿಲ್ಲ. ಬಾ ಬಂದಿಲ್ಲ. ಅಲ್ಲ, ಇಲ್ಲಲ್ಲ, ಓವರ್ ಆಲ್ ಕರ್ನಾಟಕದಲ್ಲಿ ಗೆದ್ದಿಯಾರಾ? ಬಂದಿಲ್ಲ. ಹೌದಾ? ನಿಮ್ಮ ಹೆಸರೇನು ಮೇಡಮ್? ಬೇಡ ಸರ್ ನಮ್ಗೆಲ್ಲ. ಯಾಕ್ರಿ ಮೇಡಮ್ ಅವರೇ? ಒಂದ್ ನಿಮಿಷ 2,000 ಬರ್ತಾ ಇದೆಯಾ? ಇಲ್ಲ ಸರ್, ಕೊಟ್ಲಿ ಇಲ್ಲಾಂದ್ರೆ ಪರವಾಗಿಲ್ಲ. ಪರವಾಗಿಲ್ಲ, ನಿಮಗೇನು ಇದಿಲ್ಲ. ಬಟ್ ಎಷ್ಟು ತಿಂಗಳು ಬಂತು, ಎಷ್ಟು ತಿಂಗಳು ಬರಲಿಲ್ಲ? ಜಸ್ಟ್ ಮಾಹಿತಿ. ನಮ್ಗೆ 2 ತಿಂಗಳಿಂದ ಬಂದಿಲ್ಲ ಅಷ್ಟೇ. 2 ತಿಂಗಳಿಂದ ಬಂದಿಲ್ಲ. ದುಡ್ಡಿನ ಕತೆ ಬಿಟ್ಟಾಕಿ, ಅದು ಬಂದ್ರು ಬರಲಿ ಇಲ್ಲಾಂದ್ರಿಲ್ಲ. ನಿಮ್ಮ ಏರಿಯಾ ಪ್ರಾಬ್ಲಮ್ ಹೇಳಿ. ನಿಮ್ಮ ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಇದೆ, ಏನೆಲ್ಲ ಸಮಸ್ಯೆಗಳು? ನಾವೆಲ್ಲ ಟಿವಿಲಿ ಬಂದ್ಬಿಡ್ತೀವಿ ಸರ್. ಅಯ್ಯೋಯ್ಯೋ, ಮತ್ತೆ ನಾನು ಎಲ್ಲಿ ಬರ್ತೀನಿ? ನಾನು ರೇಡಿಯೋದಲ್ಲಿ ಬರ್ತೀನ? ನಾನು ಟಿವಿಲೇ ಬರೋದು. ಎಲ್ಲ ನೋಡಿ, ಒಂದೇಳ ನಿಮ್ಮ ಪ್ರಾಬ್ಲಮ್, ನಿಮ್ಮೂರಿನ ಸಮಸ್ಯೆನ ನಾನು ಕೇಳಕ್ ಬಂದಾಗ ನನಗೆ ಇಲ್ದಿರೋ ಭಯ ನಿಮಗೆ ಯಾಕೆ ಅಂತ. ಕಚರಾ ಗಾಡಿ ಆತೀನಿ. ಝಾಡ್ಕ ಒಂದು ಪ್ರಾಬ್ಲಮ್ ಇದೆ ನಮ್ಗೆ ಅಷ್ಟೇ. ಜಾರ್ಕ ಅಂದ್ರೆ ಝಾಡ್ ಇದೆ, ಮರ ಆಮೇಲೆ ಒಂದು ಪ್ರಾಬ್ಲಮ್ ಇದೆ, ಇನ್ನೇನು ಇಲ್ಲ ಸರ್ ಅಷ್ಟೇ. ಚರಂಡಿ ವ್ಯವಸ್ಥೆ ಇದೆಯಾ? ಇಲ್ಲ, ಚರಂಡಿ ನಮ್ಮ ಮನೆ ತಾವು ಇಲ್ಲ. ಈ ಕಡೆ ಎಲ್ಲ ಇದೆ, ಪರವಾಗಿಲ್ಲ. ಚರಂಡಿನೇ ಇಲ್ಲ. ಆ ಕಡೆ ಇರೋದು ನಾವು ಸಂಧಿ. ನಮಸ್ಕಾರ ಗಣಪ. ಏನ್ ಹೆಸರು ನಿಂದು? ರಹೀಮ್. ರಾಮ್ ರಹೀಮ್. ರಹೀಮ್, ಒಂಚೂರು ಎದಳಪ್ಪ ಮೇಲೆ. ಅಯ್ಯೋ, ಏನ್ ಕುತ್ಕೊಂಡ್ಬಿಟ್ರಪ್ಪ. ಯಾರು ಪಾಪ?
ನಮ್ಮ ಮಕ್ಕಂದು. ಅಕ್ಕಂದ ನಾನು ನಿಂದೆ ಅನ್ಕೊಬಿಟ್ಟು ಆಮೇಲೆ ನನಗೆ ಬೇಜಾರಾಗ್ಬಿಡೋದು. ಇರ್ಲಿ, ಹೆಂಗಿದೆ ಪ್ರಾಬ್ಲಮ್ ಇಲ್ಲಿ? ಏನ್ ಪ್ರಾಬ್ಲಮ್ ಇಲ್ಲಿ? ಇಲ್ಲಿ ಏನಿಲ್ಲ, ಏನಿಲ್ಲ. ಮೇಲ್ಗಡೆ ಅರಳಿ ಮರ ಇದೆ, ಕೆಳಗಡೆ ತಣ್ಣಗಿದೆ, ತಣ್ಣಗಿದೆ, ಆರಾಮಾಗಿ ಬರ್ತೀವಿ. ಹೆಸರು ಸೈಯದ್ ಅನ್ವರ್ ಅಂತ. ಸೈಯದ್ ಅನ್ವರ್ ಅವ್ರು ಈಗ ಬಿಡ್ತಾವ್ ನೋಡ್ರಿ ಬುಲೆಟ್. ಎಲ್ಲ ಪ್ರಾಬ್ಲಮ್ಗಳು ಈಗ ಬರ್ತಾವ ಆಚೆ ಕಡೆ. ಬರ್ಲೇಬೇಕಲ್ಲ, ನಮ್ ಪ್ರಾಬ್ಲಮ್ ಇಲ್ಲ. ನಮ್ ಪ್ರಾಬ್ಲಮ್, ನಮ್ಮ ಮಕ್ಳ ಪ್ರಾಬ್ಲಮ್ ಇಲ್ಲ. ಕರೆಂಟ್ ಅರ್ಥಿಂಗ್ ಆಗ್ತಾ ಇದೆ. ಕರೆಂಟ್ ಅವ್ರಿಗೆ ಹೇಳಿದೀವಿ ನಾವು 4-5 ಸತಿ ಇದು ಅರ್ಜಿನೂ ಕೊಟ್ಟಿದೀವಿ. ಅರ್ಜಿ ಕೊಟ್ಟರು ಅವ್ರು ಕೇರ್ ಮಾಡ್ಕೊಂತ ಇಲ್ಲ. ಅದು ಕಂಬೈನು ತೆಗಿತಾ ಇಲ್ಲ. ಓಟ್ ಹಾಕಿದ್ರೆ ನೀವು? ಹಾಕಿದೀವಲ್ಲ. ಹಾಕ್ದವ್ರು ಗೆದ್ರ? ಗೆದ್ರಾ? ಗೆದ್ದಿದ್ದಾರೆ. ಗೆದ್ಬಿಟ್ಟು ಏನ್ ಮಾಡಿದ್ರು? ಏನ್ ಮಾಡಿಲ್ಲಲ್ಲ. ಗೆದ್ದಿನೂ ಏನ್ ಮಾಡಿಲ್ಲ, ಸೋಲಿಯೋನು ಏನ್ ಮಾಡಿಲ್ಲ. ಮಾತ್ರ ಆರಾಮ ವ್ಯಾಪಾರ ಮಾಡ್ಕೊಂಡಿದ್ದೀರಿ. ಏನ್ ವ್ಯಾಪಾರ ಇಲ್ಲ, ನಮ್ ತೊಂದ್ರೆ ಇದೆಯಲ್ಲ. ಅಲ್ಲಿ ಮುತ್ಕ ಇದ್ದಿದ್ರು ಅವರು ಪಾಪ ಹುಷಾರಿನಂತ ಬೇರೆ ಕಡೆ ಹೋಗಿದ್ದಾರೆ. ಅಕಸ್ಮಾತ್ ಅಲ್ಲಿ ಬಿದ್ದಿದ್ರೆ ಮನೆ ಒಳಗಡೆ ಬಿದ್ದಿದೆ. ಮರ ಒಳಗಡೆ ಬಿದ್ದಿ ಎಲ್ಲ ಇದಾಗಿ ಡ್ಯಾಮೇಜ್ ಆಗಿದೆ. ಈ ಕಡೆ ಇರೋದು ಎಲ್ಲ ಗಾಳಿ ಬಂದ್ರೆ ಮನೆಯಲ್ಲಿ ಸ್ವಲ್ಪ ಭಯನೇ. ಅಲ್ಲ, ನಿಮ್ಗೆ BBMP ಅವ್ರು ಬಂದಿಲ್ವಾ ಇಲ್ಲಿ? ಯಾರು ಬರ್ತಾಯಿಲ್ಲ. ಯಾರು ಕೇಳಿದ್ರು ಮಾಡ್ಕೊಡ್ತೀನಿ ಅಂತ ಇದಾರೆ, ಮಾಡ್ತಾ ಇಲ್ಲ. ಎಲ್ಲರಿಗೂ ಹೇಳಿ ಸ್ವಲ್ಪ ತಿಳಿಸಿ ಇಲ್ಲಿ ಪ್ರಾಬ್ಲಮ್ ಇದೆ ಅಂತ. ಏನಪ್ಪ ನಿನ್ನ ಹೆಸರು? ಮುಬಾರಕ್. ಹೆಂಗಿದೆ ನಿಮ್ಮೂರು? ಯಾರಬ್ಬ? ಚೆನ್ನಾಗೈತಲ್ಲ ಸರ್, ಚೆನ್ನಾಗೈತಲ್ಲ. ಏನ್ ಚೆನ್ನಾಗೈತೆ? ಸುಂದರವಾಗಿದೆ, ಹ್ಯಾಂಡ್ಸಮ್ ಆಗಿದೆ ಅಂತನಾ? ನಿನ್ ಹುಡುಗ, ನಿನ್ ಬೆಲೆ ಎಷ್ಟು ಏಜು? 22. 22. 2 ಅಲ್ವಾ? ಇರೋಣ. ಒಂದ್ ನಿಮಿಷ. ಏನ್ ಓದ್ತಾ ಇರೋದು? ಓದ್ತಿಲ್ಲ, ಕೆಲ್ಸಕ್ಕೆ ಹೋಗೋದು ನಾನು. ಯಾಕೆ ಓದ್ತಿಲ್ಲ? ದುಡಿತಿಲ್ವಾ ನಾವು? ದುಡಿಯೋದಲ್ಲ ಅಣ್ಣ, ಓದು, ಎಜುಕೇಶನ್ ಫಸ್ಟ್. ನೀನ್ ದುಡಿಬೇಡ ಅಂತ ಹೇಳಿದ್ ಮಾಡ್ತವ್ರೆ. ಓದೋರು ದುಡಿಯಲ್ಲ. ನಾನು ಓದ್ಬಿಟ್ಟು ಯಾವ್ದೋ ಜಾಬಕ್ಕೆ ಸೇರ್ಕೋ, ಗೌರ್ಮೆಂಟ್ ಕೆಲಸ ಸೇರ್ಕೋ ಅಂತ ಹೇಳ್ತಿಲ್ಲ. ಓದ್ಬಿಟ್ಟು ನಾಲೆಡ್ದು ತಗೋ ಅಂತ ಕೇಳ್ತೀನಿ. ಇಷ್ಟದಿದ್ದಿ ಸಾಕು. ಎಷ್ಟು ಓದಿದ್ಯಾ? SLC. ಪ್ರಶ್ನೆ ಕೇಳ? ಪ್ರಶ್ನೆ ಕೇಳ? ನಾನು ಎಕ್ಸಾಮ್ ಬರ್ದಿಲ್ಲ, ಫೇಲ್ ಆಗ್ಬಿಟ್ಟೆ. ಅದಕ್ಕೆ ಓದಿಲ್ಲ ಮುಂದಕ್ಕೇನು. ಮತ್ತೆ ಕಟ್ಟಿ ಪಾಸ್ ಮಾಡುವೆ? ಇಲ್ಲ, ಹಂಗೆಲ್ಲ ಸ್ಟೋರಿ ಇಲ್ಲ. ಒಂದೇ ಸತಿ. ಸತ್ರ ಒಂದ್ಸತಿ, ಗೆದ್ರ ಒಂದ್ಸತಿ. ಯಾವನ್ ಮತ್ತೆ ಎಕ್ಸಾಮ್ ಬರೀತಾನಪ್ಪ? ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು, ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲಾ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ.